ಬಜೆಟ್ ಅಧಿವೇಶನದ ಮೇಲೆ ಆಪರೇಷನ್ ಕರಿನೆರಳು ಬಿದ್ದಿದೆ. ಆಪರೇಷನ್ ಕಮಲಕ್ಕೆ ಕೈತನೆ ನಾಯಕರು ತತ್ತರಿಸಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬಜೆಟ್ ಅಧಿವೇಶನದ ಮೇಲೆ ಆಪರೇಷನ್ ಕರಿನೆರಳು ಬಿದ್ದಿದೆ. ಆಪರೇಷನ್ ಕಮಲಕ್ಕೆ ಕೈತನೆ ನಾಯಕರು ತತ್ತರಿಸಿದ್ದಾರೆ. ಶಾಸಕರನ್ನ ಹಿಡಿದಿಟ್ಕೊಳ್ಳಲು ದೋಸ್ತಿಗಳು ಮುಂದಾಗಿದ್ದಾರೆ. ಕೈತನೆ ಸಚಿವರು ಶಾಸಕರಿಗೆ ಡಿಸಿಎಂ ಔತಣಕೂಟ ಮೂಲಕ ಎಲ್ಲರನ್ನೂ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿ 6ರಂದು ಭೋಜನಕೂಟವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಆಯೋಜಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದರಿಗೂ ಕೂಡ ವಿಶೇಷವಾಗಿ ಆಹ್ವಾನವನ್ನ ನೀಡಲಾಗಿದೆ. ಬಿಜೆಪಿ ಆಪರೇಷನ್ಗೆ ಪ್ರತ್ಯುತ್ತರ ನೀಡುವ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಅದರಲ್ಲಿ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಪರಮೇಶ್ವರ್ ಎಲ್ಲ ಶಾಸಕರನ್ನ ಬಡಿದಿಟ್ಕೊಳ್ಳಕ್ಕೆ ಏನೋ ಒಂದು ಪ್ಲಾನ್ ಮಾಡ್ತಾನೆ ಇರ್ತಾರೆ. ಈಗ ಔತಣಕೂಟದ ಮೂಲಕ ಎಲ್ಲರನ್ನೂ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ? ಯಾವ ಶಾಸಕರು ಬಿಟ್ಟು ಹೋಗೋದಿಲ್ವಾ ಪಕ್ಷವನ್ನ, ಅಥವಾ ಏನಾಗಬಹುದು ಮುಂದೆ ಅಂತ? ಖಂಡಿತವಾಗ್ಲೂ ದಿವ್ಯಾ, ಯಾಕೆಂದ್ರೆ ಈಗಾಗಲೇ ಬಿಜೆಪಿ ನಾಯಕರು 3ನೇ ಬಾರಿಗೆ ಆಪರೇಷನ್ ಕಮಲದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಆಪರೇಷನ್ ಜೊತೆಗೆ ಈಗಾಗಲೇ ನಾಯಕರು ತಮ್ಮ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸೋದು ಡೌಟ್ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಬಹಿರಂಗವಾಗಿ ನೀಡ್ತಾ ಇದ್ದಾರೆ. ಸೊ ಈ ಹೇಳಿಕೆಗಳನ್ನ ಗಮನಕ್ಕೆ ತೆಗೆದುಕೊಂಡಿರುವಂತ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲಿ ಬಜೆಟ್ ಒಳಗಡೆ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಂಗಾಲಾಗಿದ್ದಾರೆ ದಿವ್ಯಾ. ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಈಗ ಜಂಟಿ ದೋಸ್ತಿ ಪಕ್ಷದ ಇಬ್ಬರು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ಸಚಿವರು, ಶಾಸಕರು ಹಾಗೂ ಸಂಸದರಿಗೆ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಫೆಬ್ರವರಿ 6ರಂದು ಸಂಜೆ 7 ಗಂಟೆಗೆ ಈ ಒಂದು ಔತಣಕೂಟವನ್ನ ಏರ್ಪಡಿಸುವ ಮೂಲಕ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಈಗ ನಾಯಕರು ಕೈ ಹಾಕಿದ್ದಾರೆ. ಯಾಕೆಂದ್ರೆ ಬಜೆಟ್ 8ರಂದು ಬಜೆಟ್ ಅಧಿವೇಶನ ಇದೆ. 6ರಿಂದ ಅಧಿವೇಶನ ಪ್ರಾರಂಭ, ಜಾಯಿಂಟ್ ಸೆಷನ್ ಪ್ರಾರಂಭವಾಗುತ್ತೆ. ಬಜೆಟ್ ಅಧಿವೇಶನ ದಿನ ಏನು ಶಾಸಕರು ಕೈ ಕೊಟ್ಟಿದ್ದೇ ಆದರೆ ಬಜೆಟ್ ಘೋಷಣೆಗೆ ಸಾಕಷ್ಟು ಸಂಕಷ್ಟ ಬರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಬ್ಬರೂ ಶಾಸಕರನ್ನ ಮನವೊಲಿಸುವಂತದ್ದು, ಜೊತೆಗೆ ಎಲ್ಲ ಶಾಸಕರನ್ನ ಹಿಡಿದಿಡುವಂತ ಒಂದು ಪ್ರಯತ್ನಕ್ಕೆ ಈಗ ಕೈ ನಾಯಕರು ಮತ್ತೆ ಜೆಡಿಎಸ್ ಪಕ್ಷದ ನಾಯಕರು ಈಗ ಮುಂದಾಗಿದ್ದಾರೆ. ಇದರಿಂದ ಪರಮೇಶ್ವರ್ ಅವರು ಈ ಎರಡೂ ಪಕ್ಷದ ಶಾಸಕರು, ಸಂಸದರು ಮತ್ತೆ ಸಚಿವರಿಗೆ ಔತಣಕೂಟದ ವ್ಯವಸ್ಥೆಯನ್ನ ಈಗ ಮಾಡಿರುವಂತದ್ದು ದಿವ್ಯಾ. ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.